ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡಿ, ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಸೊ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಪ್ಲೀಸ್ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ ಇವತ್ತು ವಿಡಿಯೋ ಏನಂದರೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾಯಿತು, ಕ್ರಿಯೇಟ್ ಚಾನಲ್ ಮಾಡಿದ್ದಾಯಿತು, ಜಿಮೇಲ್ ಐ ಡಿ ಕ್ರಿಯೇಟ್ ಚಾನಲ್ ಮಾಡಿದ್ದಾಯಿತು, ಮತ್ತು ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಮೋಟಿವೇಶ್ನಲ್ ಸ್ಪೀಚು ಆಯಿತು, ಎಲ್ಲನೂ ಆಯಿತು. ಸೊ ಬನ್ನಿ ಇವತ್ತು ನಾನು ಯಾವುದು ಅಂತಂದರೆ ನಿಮಗೆ ಹೆಂಗಂದರೆ ಇವಾಗ ತುಂಬ ಜನ ತುಂಬ ಕನ್ಫ್ಯೂಷನ್ಸಲ್ಲಿರೋದು ಇದೇನೆ, ಮೇನ್ ಬಂದುಬಿಟ್ಟು ಇದೇನೆ ಈ ಟಾಪಿಕ್ಕೆ. ಏನಪ್ಪ ಅಂತಂದರೆ ನಾವು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಯಾವ್ದು ಮಾಡಬೇಕು ಅಂತ ತುಂಬ ಜನ ತುಂಬ ವೀಡಿಯೋ ನೋಡ್ತಾ ಇರ್ತಾರೆ, ಒಂದು 50-60 ವೀಡಿಯೋ ನೋಡ್ತಾರೆ. ನಾವು ಯಾವ್ದು ಮಾಡಬೇಕು, ನಾವು ಯಾವುದು ಜನಗಳಿಗೆ ನಮ್ಮದು ವೀಡಿಯೋ ಯಾವುದು ಇಷ್ಟ ಆಗುತ್ತೆ ಅಂತ ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಬನ್ನಿ ಅದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಹಾಗೆ ಸ್ವಲ್ಪ ನಿಮಗೂ ನನ್ನ ವೀಡಿಯೋದಿಂದ ಹೆಲ್ಪ್ ಆಗುತ್ತೇನೋ ಅಂತ ನಾನು ಅಂದ್ಕೊತೀನಿ. ಓಕೆನಾ? ಹೆಲ್ಪ್ ಆಗಬಹುದು ಅಂತ ಅಂದ್ಕೊತೀನಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಟ್ಲಿ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಇದನ್ನು. ಓಕೆನಾ? ಮತ್ತು ಬನ್ನಿ ವಿಡಿಯೋ ಕಡೆ ಗಮನ ಕೊಡೋಣ. ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ. ಇರೋದೇ ಒಂದು 5 to 6 minutes ವಿಡಿಯೋ ಇರುತ್ತೆ. ಪ್ಲೀಸ್ ನನಗೋಸ್ಕರನೇ ವಿಡಿಯೋನ ನಿಮಗೆ ಟೈಮ್ ಇಲ್ಲ ಅಂದರೂ ತೊಂದರೆ ಇಲ್ಲ, ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಆಮೇಲೆ ಟೈಮ್ ಇದ್ದಾಗ ನೋಡಿ ಅಂತ ಹೇಳ್ತಾ ಇದ್ದೀನಿ. ಟೀ ಕುಡಿತಾ, ಕಾಫಿ ಕುಡಿತಾ, ಸ್ನ್ಯಾಕ್ಸ್ ತಿಂತಾ ನನ್ನ ವೀಡಿಯೋನ ನೋಡಿ ಅಂತ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಸ್ಕಿಪ್ ಮಾಡಿ ನೋಡಬೇಡಿ. ಓಕೆನಾ? ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಯಾಕಂದರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೀವುಗಳೇ ನೋಡಬೇಕು ಅಂತ ನನ್ನ ಆಸೆ ಆಗಿರುತ್ತೆ. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ಏನು ಮಾಡಿ ಗೊತ್ತಾ? ಏನು ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆನಾ? ಬೆಲ್ ಅಂತ ಟನ್ ಅಂತ ಕ್ಲಿಕ್ ಮಾಡಿದರೆ ಮುಗೀತು, ಬೆಲ್ ಐಕನ್ ಹಿಟ್ ಆಗುತ್ತೆ. ಓಕೆನಾ? ಬನ್ನಿ ಜಾಸ್ತಿ ಮಾತಾಯಿತು, ವಿಡಿಯೋ ಕಡೆ ಬರೋಣ. ಓಕೆನಾ? ತುಂಬ ಜನ ಏನು ಮಾಡ್ತಾ ಇರ್ತಾರೆ ಅಂತಂದರೆ ತುಂಬ ಕನ್ಫ್ಯೂಷನ್ಸಲ್ಲಿರ್ತಾರೆ. ಇವಾಗ ಅವ್ರ ವೀಡಿಯೋ ವೈರಲ್ ಆಯಿತು ಅಂತಂದರೆ ಅವ್ರ ಥರನೇ ಮಾಡಬೇಕು ಅಂತ ಅಂದ್ಕೊತಾರೆ. ಇನ್ನೊಬ್ಬರು ವೀಡಿಯೋ ವೈರಲ್ ಆಯಿತು ಅಂತಂದರೆ ಇದು ಮಾಡಿದರೆ ಬೆಟರ್ ಅಂತ ಇರ್ತಾರೆ. ಮತ್ತು ಇನ್ನೊಬ್ಬರು ವೀಡಿಯೋ ವೈರಲ್ ಆಯಿತು ಅಂತಂದರೆ ಇದು ಮಾಡಿದರೆ ಬೆಟರ್ ಇರುತ್ತಾ ಅಂತ ಅಂದ್ಕೊತಾರೆ. ಸೊ ಅವ್ರವ್ರಿಗೆ ಏನು ಟ್ಯಾಲೆಂಟ್ ಇರುತ್ತೋ ಅದನ್ನು ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ನಮ್ಮದು ಟ್ಯಾಲೆಂಟ್ ಏನಿದೆ, ನಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ ಅದನ್ನು ನಾವು ಹೊರಗಡೆ ಹಾಕೋಕ್ಕೆ ಟ್ರೈ ಮಾಡ್ತಾ ಇರಬೇಕು. ಬೇರೆಯವ್ರು ನೋಡಿ ಮಾಡ್ತಾ ಇರಬಾರ್ದು, ಯಾಕಂದರೆ ಬೇರೆಯವ್ರದ್ದು ನಮಗೆ ಬರಲ್ಲ. ಸೊ ನಾವು ಅದು ಫೋರ್ಸ್ಫುಲಿ ಮಾಡ್ತಾ ಇರ್ತೀವಿ. ಸೊ ಅದು ನಮಗೆ ಬರದೇ ಇರೋದೇ ನಾವು ಮಾಡಿದರೆ ಅದು ಯೂಸ್ ಇಲ್ಲ. ನಮಗೆ ಕಂಟೆಂಟ್ ಅದು ಫ್ರೆಶ್ನೆಸ್ ಆಗಲಿ, ಆಮೇಲೆ ಒಂದು ಪ್ರೊಫೆಷ್ನಲ್ ಆಗಲಿ ಅದು ಬರಲ್ಲ. ಸೊ ಹಾಗಾಗಿ ನಮಗೇನು ಬರುತ್ತೋ ಅದು ಮಾತ್ರ ಮಾಡಬೇಕು, ನಾವು ಬೇರೆಯವ್ರು ನೋಡಿ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ? ಇಲ್ಲಿ ಸ್ವಲ್ಪ ಕುಕ್ಕಿಂಗ್ ವಿಡಿಯೋ ನಾನು ಸ್ವಲ್ಪ ಐಡಿಯಾಸ್ ಕೊಡ್ತೀನಿ ನೋಡಿ ನಿಮಗೆ, ಯಾವ್ಯಾವ ವಿಡಿಯೋ ಮಾಡ್ಬೋದು ಹೆಣ್ಮಕ್ಳು ಅಂತ. ಸ್ಪೆಷಲಿ ಈ ವಿಡಿಯೋ ಹೆಣ್ಮಕ್ಳಿಗೆ ಅಂತಲೇ ಅಂದ್ಕೊಳ್ಳಿ. ಓಕೆನಾ? ಥಂಬ್ನೇಲಲ್ಲಿ ನೋಡಿರೋ ಪ್ರಕಾರ ನಿಮಗೆ ಗೊತ್ತಾಗಿರ್ಬೋದು, ಯೂಟ್ಯೂಬ್ ಚಾನಲ್ ಐಡಿಯಾಸ್ ಅಂತ ಇರುತ್ತೆ. ಸೊ ಹಾಗಾಗಿ ಬನ್ನಿ ಯೂಟ್ಯೂಬ್ ಚಾನಲ್ದೇ ಐಡಿಯಾಸ್ ಕೊಡ್ತಾ ಇರ್ತೀನಿ ನಾನು. ಸೊ ತುಂಬ ಜನಕ್ಕೆ ತುಂಬ ಏನಿರುತ್ತೆ ಅಂತಂದರೆ ಅವ್ರಿಗೆ ಫೇಸ್ ರಿವೀಲ್ ಮಾಡೋಕ್ಕೆ ಇಷ್ಟ ಇರಲ್ಲ. ಆಮೇಲೆ ಏನಪ್ಪ ಅಂತಂದರೆ ಅವರು ಫೇಸ್ ರಿವೀಲ್ ಮಾಡದೆ ಅವ್ರದ್ದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ. ಸೊ ಅಂಥವ್ರಿಗೂ ಒಂದು ಆಪ್ಷನ್ ಇದೆ ಇದರಲ್ಲಿ, ಅದನ್ನು ನಾನು ಹೇಳ್ತೀನಿ ಬನ್ನಿ ಮುಂದೆ. ಸೊ ನಾನು ಮತ್ತೆ ಇನ್ನೊಂದು ಸಾರಿ ಒತ್ತಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿ ನೋಡಬೇಡಿ ಅಂತ. ಸೊ ಬನ್ನಿ ಹೇಳ್ತೀನಿ. ಏನಪ್ಪ ಅಂತಂದರೆ ಫಸ್ಟು ಬಂದುಬಿಟ್ಟು ಟಾಪಲ್ಲಿರೋದು ಯಾವುದು ಅಂತಂದರೆ ಕುಕ್ಕಿಂಗ್ ಚಾನಲ್. ಓಕೆನಾ? ಹೆಣ್ಮಕ್ಳಿಗೆ ನೋಡೋದೆ. ಇವಾಗ ತುಂಬ ಜನ ಏನಂತಾರೆ, ನಮ್ಮ ವೀಡಿಯೋಸು ಹೆಣ್ಮಕ್ಳು ಮಾತ್ರ ನೋಡಬೇಕು, ಸೊ ನಾವು ನಮ್ಮ ಚಾನಲ್ಲು ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಇರಬೇಕು. ಸೊ ಹಾಗಿದ್ರೆ ನಾವೇನು ಮಾಡಬೇಕು ಅಂತಂದರೆ
ಕುಕ್ಕಿಂಗ್ ಚಾನಲ್ನ ಮಾಡಬೇಕು. ಓಕೆನಾ. ಕುಕ್ಕಿಂಗ್ ಚಾನಲ್ ಮಾಡಿದ್ರೂ ನಾವು ನಮ್ಮ ಮುಖನ ತೋರಿಸ್ಬಾರ್ದು ಅಂತ ತುಂಬ ಜನ ಇರ್ತಾರೆ. ಓಕೆನಾ. ನಾವು ನಮ್ಮದು ವಿತೌಟ್ ಅವರ್ ಫೇಸ್ ರಿವೀಲ್ ಮಾಡದೆ ನಾವು ಏನು ಮಾಡ್ಬೋದು ಅಂತಂದರೆ ನಮ್ಮದು ಯೂಟ್ಯೂಬ್ ಚಾನಲ್ನ ಮಾಡ್ಬೋದು. ಕುಕ್ಕಿಂಗು ಜಸ್ಟ್ ನಾವು ಕ್ಯಾಮ್ರಾ ಸೆಟ್ ಮಾಡಿದ್ವಾ, ಕ್ಯಾಮ್ರಾ ಅಂದರೆ ಫೋನು ಮತ್ತು ಕ್ಯಾಮ್ರಾ ಅಂದ್ಕೋಬೇಡಿ. ಓಕೆನಾ. ಫೋನ್ ಕ್ಯಾಮ್ರಾ ಇರುತ್ತಲ್ಲ ಅದನ್ನು ಸೆಟ್ ಮಾಡಿದ್ವಾ, ಆಮೇಲೆ ಏನು ಮಾಡಿ ಅಂತಂದರೆ ಅದನ್ನು ನೀವು ಫೇಸ್ ರಿವೀಲ್ ಮಾಡಿದೆ ನಿಮ್ಮದು ಜಸ್ಟ್ ಹ್ಯಾಂಡ್ ಎಕ್ಸ್ಪ್ರೆಷನ್ಸ್. ಓಕೆನಾ. ಇದು ನಾನು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಇದು ಟರ್ಮರಿಕು, ಇದು ಉಪ್ಪು, ಇದು ಖಾರ ಅಂತ ಈ ಥರ ಹೇಳ್ಬೋದು ನಾವು. ಕುಕ್ಕಿಂಗ್ ಚಾನಲ್ ಈಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ಇದು ಒಂದು ಹೆಣ್ಮಕ್ಳ ಹತ್ರ ಎಲ್ಲ ಕಲೆನೂ ಎಲ್ಲ ಹೆಣ್ಮಕ್ಳ ಹತ್ರನೂ ಒಂದು ಕುಕ್ಕಿಂಗ್ ಕಲೆ ಇರುತ್ತೆ. ಸೊ ಹಾಗಾಗಿ ಒಂದು ಕುಕ್ಕಿಂಗ್ ಮತ್ತು ಬೇರೆಯವ್ರು ಮಾಡಿದ್ರು ಅಂತ ಆ ಕುಕ್ಕಿಂಗ್ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನು ಬರುತ್ತೋ ಆ ಕುಕ್ಕಿಂಗ್ ವಿಡಿಯೋ ಹಾಕಿ ನೀವು. ಓಕೆನಾ. ನಿಮಗೆ ಸಿಂಪಲಾಗಿ ಚಿತ್ರಾನ್ನನೇ ಬರುತ್ತಾ, ಸಿಂಪಲ್ ಚಿತ್ರಾನ್ನನೇ ಮಾಡಿ ತೋರಿಸಿ, ಅದೇ ಒಂದು ದಿವಸ ವೈರಲ್ ಆಗುತ್ತೆ. ಸೊ ನಿಮಗೆ ಗೊತ್ತಿರಲಾರ್ದಂಗೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಸಿಂಪಲ್ ಅಡುಗೆಗಳನ್ನ ತುಂಬ ಜನ ಬ್ಯಾಚುಲರ್ಸ್ ಆಗಲಿ, ತುಂಬ ಜನ ಹುಡುಗಿಯರಾಗಲಿ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಜಿಗ ಕುಕ್ಕಿಂಗ್ ಚಾನಲ್ಸ್ ನೋಡೋಕ್ಕೆ ಇಷ್ಟಪಡಲ್ಲ. ಅಂದರೆ ತುಂಬ ಇಂಗ್ರೀಡಿಯೆಂಟ್ಸ್ ಆಗಲಿ, ಅದು ಆಗಲಿ ಇದು ಆಗಲಿ, ತುಂಬ ಜನ ಏನು ಮಾಡ್ತಾರೆ ಅಂದರೆ ಕ್ವಿಕ್ಕಾಗಿ ಆಗಬೇಕು, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇರಬೇಕು. ಯಾಕಂದರೆ ಬೆಂಗಳೂರು ಜೀವನ ಹೇಗೆ ಅಂತ ಗೊತ್ತಲ್ವ ನಿಮಗೂ. ಸೊ ಹಾಗಾಗಿ ತುಂಬ ಜನ ಏನು ಮಾಡ್ತಾ ಇರ್ತಾರೆ ಅಂದರೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಕಮ್ಮಿ ನಮಗೆ ಟೈಮ್ ವೇಸ್ಟ್ ಮಾಡದೆ ಅಂಥ ವೀಡಿಯೋಸು ತುಂಬ ಬೇಗ ವೈರಲ್ ಆಗುತ್ತೆ, ತುಂಬ ಕ್ವಿಕ್ಕಾಗಿ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಬಂದುಬಿಟ್ಟು ಕುಕ್ಕಿಂಗ್ ಚಾನಲ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ಈ ವಿಡಿಯೋ ಬಂದುಬಿಟ್ಟು ಹೆಣ್ಮಕ್ಳಿಗೆ. ಸೊ ಎಲ್ಲರೂ ಮಾಡುವಂಥದ್ದು ನಾನು ಹೇಳ್ತೀನಿ ಫಸ್ಟು. ಓಕೆನಾ. ಈ ವಿಡಿಯೋ ಬಂದುಬಿಟ್ಟು ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಡೆಡಿಕೇಟೆಡ್. ಬಟ್ ಗಂಡ್ಮಕ್ಳಿಗೂ ಏನೇನು ಮಾಡಬೇಕು ಅಂತ ನಾನು ಮುಂಬರುವ ವಿಡಿಯೋದಲ್ಲಿ ಹೇಳ್ತೀನಿ. ಮುಂಬರುವ ಅಂದರೆ ಈ ವಿಡಿಯೋದಲ್ಲೇ ಮುಂಬರುವ ವಿಡಿಯೋ. ಓಕೆನಾ. ಅದರಲ್ಲೇ ಹೇಳ್ತೀನಿ. ಓಕೆನಾ. ಮತ್ತು ಏನಪ್ಪ ಅಂತಂದರೆ ನಿಮಗೆ ಸೆಕೆಂಡ್ ಬಂದುಬಿಟ್ಟು ಹಾಲ್ ವಿಡಿಯೋ ಅಂತ ಹೇಳ್ತಾರೆ. ಓಕೆನಾ. ಹಾಲ್ ವಿಡಿಯೋ ತುಂಬ ಜನಕ್ಕೆ ಹಾಲ್ ವಿಡಿಯೋ ಅಂದರೆ ಗೊತ್ತಿರಲ್ಲ. ಸೊ ಇವಾಗ ಬಿಗಿನರ್ಸ್ ಯಾರು ಇರ್ತಾರೆ, ತುಂಬ ಜನ ಸುಮ್ಮನೆ ಕೂತಾಗ ಏನು ಮಾಡ್ತಾರೆ ಅಂತಂದರೆ ಹಾಲ್ ವೀಡಿಯೋಸ್ ನೋಡ್ತಾ ಇರ್ತಾರೆ. ಹಾಲ್ ವೀಡಿಯೋ ಅಂತಂದರೆ ನಿಮಗೆ ಡ್ರೆಸ್ಸು, ಇವಾಗ ಮೀಶೋಯಿಂದ ಆರ್ಡರ್ ಮಾಡಿ ಡ್ರೆಸ್ ತೋರಿಸ್ತಾರೆ. ಇದು ಚೆನ್ನಾಗಿದೆ, ಇದು ವರ್ತ್ ಇದೆ, ಇದು ಇಷ್ಟು ಪ್ರೈಸ್ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗೆ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ, ಅಜಿಯೋ ಇದೆಲ್ಲನೂ ನಾವು ಡ್ರೆಸ್ಸಸ್ ತಂದು ನಾವು ಏನು ಶೇರ್ ಮಾಡ್ತೀವಿ, ನಮ್ಮದು ಎಕ್ಸ್ಪೀರಿಯೆನ್ಸ್ ಏನು ಶೇರ್ ಮಾಡ್ತೀವಿ ಅದು ಬೇಗ ವೈರಲ್ ಆಗುತ್ತೆ. ಟ್ರಸ್ಟ್ ಮೀ, ತುಂಬ ಬೇಗ ವೈರಲ್ ಆಗುತ್ತೆ. ಓಕೆನಾ. ಇದು ಒಂದು ಐಡಿಯಾ ಅಂತಲೇ ಹೇಳ್ಬೋದು. ಇದು ಸೆಕೆಂಡ್ ಆಪ್ಷನ್. ಫಸ್ಟ್ ಬಂದುಬಿಟ್ಟು ಕುಕ್ಕಿಂಗು. ಆಮೇಲೆ ನೀವು ಫಸ್ಟು ಇದೇ ಹೇಳಿದ್ದಾರೆ ಇವರು, ಇದನ್ನೇ ನಾವು ಮಾಡಬೇಕು ಅಂತ ಇಲ್ಲ. ಫಸ್ಟ್ ನೀವೇನು ಮಾಡಿ ಗೊತ್ತಾ, 100 ರೂಪೀಸು ಮತ್ತು 8 ಗಂಟೆ ಆದ ತಕ್ಷಣ ನಿಮಗೆ 9 ರೂಪೀಸ್ ಸೇಲು, 10 ರೂಪೀಸ್ ಸೇಲು ಇದೆಲ್ಲ ಇರುತ್ತೆ ಮೀಶೋದಲ್ಲಿ. ಇದೆಲ್ಲ ನೋಡ್ಬೋದು ನೀವು. ಫಸ್ಟ್ ಈಸಿಯೆಸ್ಟ್ ಹಾಲ್ ಅಂತಂದರೆ, ಕ್ಲೋತಿಂಗ್ ಹಾಲ್ ಅಂತಂದರೆ ಒಂದು ಮೀಶೋ ಅಂತಲೇ ಹೇಳ್ಬೋದು. ಸೊ ಮೀಶೋದಲ್ಲಿ ನಾನಂತೂ ತುಂಬ ಮೀಶೋದಲ್ಲೇ ತರ್ತಾ ಇರ್ತೀನಿ. ಸೊ ಮೀಶೋ ಒಂದು ಏನಂತಂದರೆ ನಿಮಗೆ ಒಂದು ಕಮ್ಮಿ ಬೆಲೆ, ಅದರಲ್ಲಿ ತುಂಬ ಕಮ್ಮಿ ಬೆಲೆ ಮತ್ತು ವರ್ತ್ ಮತ್ತು ಕ್ವಾಲಿಟಿನೂ ಓಕೆ ಇರುತ್ತೆ. ಕ್ವಾಲಿಟಿ ಒಂದೊಂದು ಸಾರಿ ಸಮ್ಟೈಮ್ ತುಂಬಾ ಓಕೆ ಇರುತ್ತೆ, ಸಮ್ಟೈಮ್ ಓಕೆ ಇರುತ್ತೆ. ಸೊ ಹಾಗಾಗಿ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು. ಓಕೆನಾ. ತುಂಬ ಚೆನ್ನಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಓಕೆನಾ. ಮತ್ತು ಏನಪ್ಪ ಅಂತಂದರೆ ನೀವು ಥರ್ಡ್ ವಿಡಿಯೋ ಬಂದುಬಿಟ್ಟು ನಿಮಗೆ ವಾಯ್ಸ್ ಓವರ್ ನಿಮಗೆ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಬೇರೆ ವಿಡಿಯೋ ಬಂದು ನಿಮ್ಮದು ಕಾಪಿರೈಟ್ ಯಾವ ಬರಲ್ಲ ಆ ವಿಡಿಯೋಸ್ ತೆಗೆದು ನೀವು ನಿಮ್ಮ ಚಾನಲ್ಗೆ ಹಾಕಿ ನಿಮ್ಮದು ವಾಯ್ಸ್ ಓವರ್ ಕೊಡ್ಬೋದು. ಸೊ ಸೂಪರ್. ಇದು ಒಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಮತ್ತು ರೀಲ್ಸ್ ಮಾಡಿಕೊಂಡು ತುಂಬ ಜನ ಶಾರ್ಟ್ಸು ತುಂಬ ಇದರಲ್ಲಿ ಬೇಗ ವೈರಲ್ ಆಗೋದು ಅಂತಂದರೆ ನಿಮಗೆ ಶಾರ್ಟ್ಸು ಬೇಗ ನೀವು ಇದು ಮಾಡ್ಕೋಬೋದು, ಗ್ರೋ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಬೇಗ ಗ್ರೋ ಮಾಡ್ಕೋಬೋದು ಶಾರ್ಟ್ಸಲ್ಲೂ. ತುಂಬ ಇವಾಗ ಬೇಗ ರೀಚ್ ಆಗೋದು ಅಂತಂದರೆ ಶಾರ್ಟ್ಸಿಂದನೇ. ಸೊ ನನಗೆ ಯಾಕೋ ಶಾರ್ಟ್ಸು ಅಷ್ಟೊಂದು ನನಗೆ ಲಕ್ ಇಲ್ಲ ಶಾರ್ಟ್ಸ್ದು. ಸೊ ನಾನು ಅಷ್ಟೊಂದೇನು ಇದು ಮಾಡಿಲ್ಲ. ಸೊ ಹಾಗಾಗಿ ಒಂದು ಶಾರ್ಟ್ಸ್ ಮೂಲಕ ನಾವು ಮಾಡ್ಬೋದು. ಓಕೆನಾ. ಮತ್ತೆ ಬಂದುಬಿಟ್ಟು ನಿಮಗೆ ಯಾವುದು ಬೇಡ, ನಮಗೆ ಈ ಅಡುಗೆ ಕೆಲಸ ಎಲ್ಲ ಆಗಲ್ಲ ನಮಗೆ, ನಂತರ ಅಡುಗೆ ಕೆಲಸ ಎಲ್ಲ ಆಗಲ್ಲ ನಮಗೆ, ಆಮೇಲೆ ನಮಗೆ ಈ ಪೇಸ್ಟ್, ಕಾಪಿ ಕಟ್ ಇದೆಲ್ಲ ಬೇಕಾಗಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ನಂತರ ಈಸಿ ಅಂತ ಅಂದ್ಕೋಬೇಡಿ. ಟೆಕ್ ಚಾನಲ್ಲೂ ತುಂಬ ಕಷ್ಟ ಇರುತ್ತೆ, ಎಲ್ಲೆಲ್ಲಿಂದನೋ ಹುಡುಕಿ ತೆಗಿಬೇಕು ನಾವು. ಸೊ ತುಂಬ ಕಷ್ಟ ಇರುತ್ತೆ. ಥಂಬ್ನೇಲು ಅದು ಇದು ಮಾಡೋಕ್ಕಂತ ತುಂಬ ಕಷ್ಟ ಇರುತ್ತೆ. ಸೊ ನೀವು ಟೆಕ್ ಚಾನಲ್ಲು ಮಾಡ್ಬೋದು.
ಟೆಕ್ ಚಾನಲ್ ಮಾಡ್ಬೋದು. ತುಂಬ ಜನಕ್ಕೆ ಟ್ರಾವೆಲಿಂಗ್ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಟ್ರಾವೆಲಿಂಗು ಜಸ್ಟ್ ಹಂಗೆ ಹೋದ್ವಾ ಅದು ವೀಡಿಯೋ. ಟ್ರಾವೆಲಿಂಗ್ ಈಸ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಏನು ಕೆಲಸನೇ ಇರಲ್ಲ. ಹೋಗ್ತಾ ಹೋಗ್ತಾ ಹಾದಿಯಲ್ಲಿ ಗಿಡ ಮರಗಳು ವೀಡಿಯೋ ಮಾಡ್ಬೋದು. ಸೊ ಟೆಂಪಲ್ಗಳ ವೀಡಿಯೋ ಮಾಡ್ಬೋದು. ತುಂಬ ಏನಂತಂದರೆ ಪ್ರಾಚೀನ ಕಾಲದ್ದು, ಇವಾಗ ಫಾರ್ ಎಕ್ಸಾಂಪಲ್ ಹಂಪಿ ಅದೆಲ್ಲ ಹೋಗ್ತೀವಿ. ಯಾಕೆ ತುಂಬ ಜನ ಓಡಾಡ್ತಾನೂ ಇರ್ತಾರೆ, ಅಂಥವರು ಒಂದು ಟ್ರಾವೆಲಿಂಗ್ ಚಾನಲ್ ಮಾಡ್ಬೋದು. ಮತ್ತು ತುಂಬ ಜನ ಫುಡ್ಡಿ ಯಾರು ಇರ್ತಾರೆ ನೋಡಿ, ಇದನ್ನು ತುಂಬ ಸಖತ್ತಾಗಿ ವೈರಲ್ ಆಗುತ್ತೆ ಬೇಗ. ಯಾವುದಂತಂದರೆ ಫುಡ್ ಚಾನಲ್ ಇರುತ್ತೆ ನೋಡಿ, ಆ ಹೋಟೆಲ್ಗೆ ಹೋಗಿ ಇಷ್ಟೇ ಕಮ್ಮಿ ಪ್ರೈಸು, ನಾವು ಈ ಥರ ತಿಂದ್ವಿ ಆ ಥರ ತಿಂದ್ವಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಎಲ್ಲ ರಿವ್ಯೂ ಕೊಡ್ತಾರೆ ನೋಡಿ, ಅದು ತುಂಬ ಬೇಗ ವೈರಲ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು. ತುಂಬ ಜನ ಬೇಗ ವೈರಲ್ ಆಗುತ್ತೆ ಅದು ಫುಡ್ ವಿಡಿಯೋ ಅಂದರೆ ಕುಕ್ಕಿಂಗ್ ವಿಡಿಯೋ ಅಲ್ಲ, ಅದೇ ಬೇರೆ ಇದೇ ಬೇರೆ. ನಾವು ಪ್ರತಿಯೊಂದು ಹೋಟೆಲ್ಗೆ ಹೋಗಿ ಅಥವಾ ಸ್ಟ್ರೀಟ್ ಫುಡ್ ಯಾರು ಮಾಡ್ತಾ ಇರ್ತಾರೆ, ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ ನೋಡಿ, ಅವರು ಬೇಗ ಇವಾಗ ಕಮ್ಮಿ ಬೆಲೆಗೆ ಮಾರ್ತಾ ಇರ್ತಾರೆ, ಬಟ್ ಚೆನ್ನಾಗಿರುತ್ತೆ ಅವ್ರ ಹತ್ರ ಕ್ವಾಲಿಟಿ. ಇದೆಲ್ಲ ಯಾರು ರಿವ್ಯೂ ಕೊಡ್ತಾರೆ ಅದನ್ನು ಬೇಗ ವೈರಲ್ ಆಗ್ತಾಯಿದೆ. ಸೊ ಹಾಗಾಗಿ ನೀವೆಲ್ಲನೂ ಇಂಥ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ನೀವು ವೈರಲ್ ಆಗ್ಬೋದು. ಬಟ್ ನಾನು ಒಂದು ಲಾಸ್ಟಲ್ಲಿ ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಹತ್ರ ಯಾವ್ದು ಕಲೆ ಇದೆ ಅದನ್ನು ಮಾಡಿ, ಬೇರೆಯವ್ರ ಹತ್ರ ಇರೋದು ನಾವು ಮಾಡಿದರೆ ಅದು ನಮಗೆ ಆಗಿ ಬರಲ್ಲ, ನಮ್ಮ ರಾಶಿಗೆ ಕಲಿತು ಬರಲ್ಲ ಅಂತ ಹೇಳ್ತೀನಿ ನಾನು. ಸೊ ಹಾಗಾಗಿ ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆಯೋ ಆ ಟ್ಯಾಲೆಂಟ್ನ ನೀವು ಯೂಸ್ ಮಾಡಿ. ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತ ನಾವು ಮಾಡೋಕ್ಕೆ ಹೋದರೆ ಬೇಗನೆ 3 ದಿವಸದಲ್ಲೇ ಡಮಾರಾಗ್ಬಿಡ್ತೀವಿ. ಸೊ ಹಾಗಾಗಿ ಅದು ಬೇಡ. ನಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆಯೋ ಅದು ಮಾತ್ರ ನಾವು ಶೇರ್ ಮಾಡೋಣ. ನಮ್ಮ ಹತ್ರ ಏನು ಓನ್ ಟ್ಯಾಲೆಂಟು, ಕ್ರಿಯೇಟಿವಿಟಿ ಎಲ್ಲನೂ ನಾವು ನಮ್ಮ ಹತ್ರ ಏನು ಬರುತ್ತೋ ಸಿಂಪಲ್ಲಾಗಿ ಅದನ್ನು ಹೇಳೋಣ, ಓಕೆನಾ? ಇದೇ ಇಷ್ಟು ಚಾನಲ್ಗಳ ಬಗ್ಗೆ ನನಗಿರೋ ಮಾಹಿತಿ ಪ್ರಕಾರ ನಾನು ನಿಮಗೆ ತಿಳಿಸಿದ್ದೇನೆ. ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ಕಮೆಂಟ್ ಹಾಕಿ ಪ್ಲೀಸ್, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.